ಇವತ್ತಿನ ದಿನ ನಾವು ಧರ್ಮದರ್ಶಿಗಳಿಗೆ ಲೆಕ್ಕ ಕೊಡಿ ಚಳುವಳಿಯನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ಬಿಸಿ ಉಮಾಪತಿಯವರು ಮತ್ತು ಹಲವಾರು ಕಮಿಟಿಯಲ್ಲಿ ಬಸವರಾಜ್ ದಿಂಡೂರದವರೇ, ಚಂದ್ರಶೇಖರ್ ಪೂಜಾರರವರೇ, ಸೋಮಗೌಡ ಪಾಟೀಲ್ರವರೇ, ಹಲವಾರು ಜನ ಇದ್ದಾರೆ. ಇದರಲ್ಲಿ ಏನು ಉದ್ದೇಶ, ಇವತ್ತು ಯಾರ ಬಗ್ಗೆನೂ ಅವ್ರ ವೈಯಕ್ತಿಕವಾಗಿ ತೇಜೋವಜ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇಲ್ಲ. 2008ರಿಂದ ಸಮಾಜ ಕಟ್ಟಿಂದ ಹಿಡಿದು ಇಲ್ಲಿವರೆಗೂ ಭಕ್ತಾದಿಗಳು ತಮ್ಮ ತನು ಮನ ಧನದಿಂದ ಮಠಕ್ಕಾಗಿ ಸ್ವೀಕಾರ ಮಾಡಿದ್ದಾರೆ, ಹಣವನ್ನು ಸ್ವೀಕಾರ ಮಾಡಿದ್ದಾರೆ, ಹಣವನ್ನು ಕೊಟ್ಟಿದ್ದಾರೆ. ಅದನ್ನ ಲೆಕ್ಕ ಕೇಳ್ತಿದ್ದಾರೆ ಅಷ್ಟೇ ಅಲ್ಲ ಸರ್. ಸರ್ಕಾರದಿಂದಲೂ ಫಸ್ಟ್ ನಾನು ಭಕ್ತರಿಂದ ಹೇಳ್ತಾ ಇದ್ದೀನಿ. ಭಕ್ತರು ತನು ಮನದನಿಂದಲೂ ಕೊಟ್ಟರೆ ಅದರಲ್ಲಿ ನಮ್ಮ ಸಮಾಜ ಅಂತಲ್ಲ, ಹೊರಗಿನ ಸಮಾಜವನ್ನು ಒಬ್ಬ ನಮ್ಮ ಅರ್ಥ ಇರ್ತಕ್ಕಂಥ ಸಮಾಜ ಬೆಳೀಲಿ ಅಂತೇಳಿ ಅವರು ಸಾಕಷ್ಟು ದುಡ್ಡುಗಳನ್ನು ಕೊಟ್ಟಿದ್ದಾರೆ. ಅದು ಯಾವುದೇ ರೀತಿಯ ಲೆಕ್ಕ ಸಿಗ್ತಾ ಇಲ್ಲ. ಸರ್ಕಾರದಿಂದ ಅನೇಕ ರೀತಿಯ ಅನುದಾನ ಬಂದಿದೆ. ಪ್ರಸಾದ ಮಂದಿರ ಮತ್ತು ಧ್ಯಾನ ಮಂದಿರ ಅಂತೇಳಿ ನಮ್ಮ ಮಹಾಂತ ಸ್ವಾಮಿಯವ್ರದ್ದು ಮಾಡಿದ್ದಾರೆ. ಆಮೇಲೆ ಒಂದು ಮಠ ಕಟ್ಟಿದ್ದಾರೆ. ಆ ಕಡೆ ಪ್ರಸಾದ ನಿಲಯ ಮಾಡಿದ್ದಾರೆ. ಇದು ಪ್ರವಾಸಿಗೋಸ್ಕರ ಅಂತೇಳಿ ಮಾಡಿದ್ರು, ಅದನ್ನು ಯಾವುದೇ ಕಾರ್ಯ ಪೂರ್ಣಗೊಂಡಿಲ್ಲ. 2008ರಿಂದ ಮತ್ತು ಇಲ್ಲಿವರೆಗೂ ಸಮಾಜದಲ್ಲಿ ಯಾವುದೇ ಕಾರ್ಯಗಳು ಪ್ರಗತಿ ಆಗಿಲ್ಲ ಅಂತ ಅಂದರೆ ಬಂದಂಥ ದುಡ್ಡು ಎಲ್ಲಿ ಹೋತು, ಏನಾಯಿತು ಕೇಳಲೇಬೇಕದು. ಯಾವೊಬ್ಬ ಅಧಿಕಾರಿ ಆದರೂ ಕೇಳಿ. ಒಂದು 20 ಕೋಟಿ ಅನ್ಕೊಳ್ಳೋಣ ಸರ್, ಜಾಸ್ತಿ ಬಂದಿದೆ ಸರ್. ಮುಂಚೆ 8 ಸರ್ಕಾರ ಕೊಟ್ಟಿದ್ದು ಪ್ಲಸ್ ಒಂದು ಅದೇ ಅನ್ಕೊಂಡ್ರು ಒಂದು 21 ಕೋಟಿ ಬಿಟ್ರು. 21 ಕೋಟಿ ಯಾವ್ದಾದ್ರು ಒಂದು ಖಾಸಗಿ ಒಂದು ಬ್ಯಾಂಕ್ ಅಲ್ಲಿ ಇಕ್ಕಿ ಮಾಡಿದ್ರೆ ಆ ಬರೋ ಬಡ್ಡಿ ದುಡ್ಡ ನೀವೇನಾದ್ರು ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಮಠ ನಡೆಸೋದು ಮಾಡ್ಬೋದಿತ್ತು ಸರ್. ಮಾಡ್ಬೋದಿತ್ತು. ನಾವು ಪಂಚಮಸಾಲಿ ಸಮಾಜ ಕಟ್ಟಿದ್ದು ಸಮಾಜ ಉದ್ಧಾರ ಆಗಬೇಕು, ಸಮಾಜ ಇರ್ತಕ್ಕಂಥ ಕಟ್ಟ ಕಡೆಯ ವ್ಯಕ್ತಿ ಶಿಕ್ಷಣ ಸಿಗಬೇಕು, ಸಮಾಜ ಸರ್ವತೋಮುಖವಾಗಿ ಅಭಿವೃದ್ಧಿ ಆಗ್ಬೇಕಂತೇಳಿ ನಾವು 2008ರಲ್ಲಿ ಸಮಾಜ ಕಟ್ಟಿದ್ರು. ಅನೇಕ ಹಿರಿಯರು ಕಟ್ಟಿದ್ದಾರೆ. ನಾವು ಅವತ್ತಿನ ದಿನ ಸಣ್ಣವರು, ನಾವು ನಮ್ಮ ಹಳ್ಳಿಗಳಿಂದ ಬಂದ್ಬಿಟ್ಟು ಇಲ್ಲಿ ನೈಟ್ ಎಲ್ಲ ಉಳ್ಕೊಂಡು ಅವ್ರು ಕೊಟ್ಟಂತ ಟ್ಯಾಗನ್ನು ಹಾಕೊಂಡು ಕಸ ಹೊಡೆಯೋದು, ಪಾತ್ರೆ ತೊಳೆಯೋದು ಎಲ್ಲ ಕೆಲಸ ಮಾಡಿದ್ದೀವಿ. ಯಾಕಂದರೆ ಅವತ್ತು ಏನು ನಡೆದಿದೆ ಅಂತ ನಮಗೆ ಗೊತ್ತಿರೋದ್ರಿಂದ ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ. ಸಮಾಜ ಅಭಿವೃದ್ಧಿ ಆಗಿಲ್ಲ. ನಾವು ಅವರು ತಿಂದಿದ್ದಾರೆ ಅಂತ ಹೇಳ್ತಾ ಇಲ್ಲ, ನಾವು ಲೆಕ್ಕ ಕೊಡಿ ಅಂತ ಕೇಳ್ತಿದ್ದೀವಿ. ನಾವು ಕಮಿಟಿಗಳಿಗೆ ಲೆಕ್ಕ ಕೊಡ್ರಿ. ಆಮೇಲೆ ಒಂದು ಕಮಿಟಿ ಒಂದು ಯಾವುದೇ ಒಂದು ಮಠ ಅಥವಾ ಯಾವುದೇ ಒಂದು ಸ್ಥಾಪನೆ ಏನೋ ಮಾಡಿದ್ರು ಕಮಿಟಿಗಳು ಬೈಲ ಎಲ್ಲದಕ್ಕೊಂದು ಬೈಲ ಇರುತ್ತೆ. ಆ ಬೈಲ ಪ್ರಕಾರ ಕಮಿಟಿಗಳು ಚೇಂಜ್ ಆಗ್ತಾ ಇರಬೇಕು. ಬಟ್ ಇಲ್ಲಿ ಯಾವುದೇ ಕಮಿಟಿ ಚೇಂಜ್ ಆಗಿಲ್ಲ ಅಂದ್ರೆ ಅವ್ರು ಚೆನ್ನಾಗಿ ನಡ್ಸ್ಕೊಂತ ಹೋಗ್ತಿದ್ದಾರೆ ಅಂತಂದಾಗ ಅವ್ರನ್ನ ಚೇಂಜ್ ಮಾಡೋ ಅವಶ್ಯಕತೆ ಇದ್ದಿಲ್ಲ. ಅದನ್ನೆಲ್ಲರೂ ಅನ್ಕೊಂಡಿದ್ರು ಚೆನ್ನಾಗಿ ನಡೀತಾ ಇದೆ, ಅವ್ರು ನಡ್ಸ್ಕೊಂತ ಹೋದರೆ ಅವ್ರನ್ನ ಏನು ಕೇಳೋ ಅವಶ್ಯಕತೆ ಇಲ್ಲ ಅಂತೇಳಿ ಇಲ್ಲಿವರೆಗೂ ಎಲ್ಲರೂ ಸುಮ್ಮನೆ ಇದ್ರು. ಯಾರು ಅಧಿಕಾರಿಗಳು ಚೇಂಜ್ ಮಾಡಿರಿ, ಕಮಿಟಿ ಚೇಂಜ್ ಮಾಡಿರಿ ಅಂತ ಯಾರು ಕೇಳಿಲ್ಲ. ಯಾಕಂದರೆ ಅದು ನಮ್ಮ ಸಮಾಜದ ಉದಾರ ಗುಣ. ನಾವು ಯಜಮಾನ್ರು ಇದಾರಪ್ಪ ಅಂದರೆ ಯಜಮಾನ್ರು ತಲೆ ಮೇಲೆ ಹೋಗ್ತಾ ಇದೆ ಅಂದರೆ ನಡೆಸ್ತಾ ಇದ್ದಾರೆ ಅಂತೇಳಿ ಯಾರು ಕೇಳಿಲ್ಲ. ಅದನ್ನು ಅವರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈ ಮಿಸ್ಯೂಸ್ ಮಾಡ್ಕೊಂಡ್ರೆ ಅಂತ ಯಾಕೆ ಹೇಳ್ತೀನಿ ಅಂದರೆ ಇವತ್ತಿಗೆ ಏನು ಅಭಿವೃದ್ಧಿ ಕೆಲಸ ಆಗಿಲ್ಲ ಮಠದಲ್ಲಿ, ಲೆಕ್ಕನೂ ಕೊಡ್ತಾ ಇಲ್ಲ. ಪ್ರತಿ ಒಂದು ವರ್ಷನೂ ಲೆಕ್ಕ ಕೊಡಬೇಕು. ಪ್ರತಿ ಒಂದು ವರ್ಷನೂ ನಾವು ಸಮಾಜಕ್ಕೋಸ್ಕರ ಒಂದು ದೊಡ್ಡ ಹರಾಜಾತ್ರೆ ಅಂತೇಳಿ ಮಾಡ್ತಾ ಇದ್ದಾರೆ. ಅದಕ್ಕೂ ಪ್ರತಿ ವರ್ಷನೂ ತನುಮನ ಧನ ಸಹಾಯ ಮಾಡಿದ್ದಾರೆ. ಏನು 2008ರಲ್ಲಿ ಬಂದಿರತಕ್ಕಂಥ ರೊಕ್ಕದಲ್ಲಿ ಇಲ್ಲಿವರೆಗೆ ಏನು ಆಗಿಲ್ಲ ರೀ. ಅದು ದುಡ್ಡಿದೆ, ವರ್ಷನೂ ದೇಣಿಗೆ ಕೊಡ್ತದೆ. ಹಲವಾರು ಶಾಸಕರುಗಳು ಕೊಡ್ತಾ ಇದ್ದಾರೆ, ಹಲವಾರು ಉದ್ಯಮಿಗಳು ಕೊಡ್ತಾ ಇದ್ದಾರೆ. ಮತ್ತೆ ಎಲ್ಲಿ ದುಡ್ಡು? ಈಗ ಪೀಠಾಧ್ಯಕ್ಷರಿದ್ರಲ್ಲ ವಚನಾನಂದ ಶ್ರೀಗಳು, ಅವ್ರ ಬಗ್ಗೆ ತಮ್ಮ ಭಕ್ತರಾಗಿ ನಿಮ್ಮ ಒಪಿನಿಯನ್ ಏನು ಸರ್? ನಾವು ಗುರುಗಳ ಬಗ್ಗೆ ಹೇಳಬೇಕಂತಂದರೆ, ನಾವು ಗುರುಗಳಿಗೆ ಅವರು ಯಾವತ್ತು ಮಠಕ್ಕೆ ಸೀಮಿತವಾಗಿದ್ದರು. ಅವರಲ್ಲಿ ಅವ್ರಿಗೆ ಯಾವುದೇ ರೈಟ್ಸ್ ಕೊಟ್ಟಿಲ್ಲ. ಇಲ್ಲಿ ಒಂದು ಸೈನ್ ಅಥಾರಿಟಿ ಕೊಟ್ಟಿಲ್ಲ. ಅವರು ವೈಯಕ್ತಿಕ ನಿರ್ಧಾರಗಳನ್ನು ತೆಗೆಯತಕ್ಕಂಥ ಅಭಿಪ್ರಾಯ ಕೊಟ್ಟಿರಲಿಲ್ಲ. ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. ಕೂಡಲ ಸಂಗಮದ ಗುರುಗಳು ಏನು ನಮ್ಮ ಸಮಾಜಕ್ಕಾಗಿ 2A ಮೀಸಲಾತಿ ಹೋರಾಟ ಮಾಡಬೇಕಾದ್ರೆ ಕೂಡಲ ಸಂಗಮದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿದರು. ಆ ಪಾದಯಾತ್ರೆಯಲ್ಲಿ ನಮ್ಮ ವಚನಾನಂದ ಶ್ರೀಗಳು ಹರಪನಹಳ್ಳಿಯಿಂದ ಭಾಗವಹಿಸಿದರು. ಆ ಭಾಗವಹಿಸಿದ ಸಂದರ್ಭದಲ್ಲಿ ಬೆಂಗಳೂರು ಮಠಲ್ಲೂ ಭಾಗವಹಿಸಿದರು. ಅಲ್ಲಿ ನಾವೊಂದು ದೊಡ್ಡ ವೇದಿಕೆಯನ್ನು ಮಾಡಿ ಅಲ್ಲಿ ಸಮಾಜಕ್ಕೋಸ್ಕರ 2A ಮೀಸಲಾತಿ ಬೇಕು ಅಂತಂತೇಳಿ ನಾವು ಸರ್ಕಾರಕ್ಕೆ ಚಳುವಳಿ ಮಾಡಿದಾಗ ಅವತ್ತು ವಚನಾನಂದ ಶ್ರೀಗಳು ಅಲ್ಲಿವರೆಗೆ ಬಂದಿದ್ದರು. ಅಲ್ಲಿದ್ದ ನಾವು ನೆಕ್ಸ್ಟ್ ಫ್ರೀಡಮ್ ಪಾರ್ಕಿಗೆ ಹೋಗ್ಬೇಕಂತೇಳಿ ನಮ್ಮ ಸಮಾಜದ ಗುರುಗಳು ಕಮಿಟಿಯವರು ಎಲ್ಲರೂ ನಿರ್ಧಾರ ಮಾಡಿದ್ವು. ಆ ದಿನದಲ್ಲಿ ವಚನಾನಂದ ಶ್ರೀಗಳು ಆ ಸ್ಟೇಜಿಂದ ಫ್ರೀಡಮ್ ಪಾರ್ಕಿಗೆ ಬರಲಿಲ್ಲ. ಅವರು ಒಂದು ಮಾತು ಹೇಳಿದರು. ಏನು ಹೇಳಿದೆ ಅಂದರೆ, ನನ್ನ ಕಮಿಟಿಯವರು ನನಗೆ ಇಲ್ಲಿವರೆಗೆ ಬರೋಕ್ಕಷ್ಟೇ ಅವಕಾಶ ಕೊಟ್ಟಿರೋದು, ಮುಂದೆ ಹೋಗಿ ಫ್ರೀಡಮ್ ಪಾರ್ಕಲ್ಲಿ ಸ್ಟ್ರೈಕ್ ಮಾಡ್ತಕ್ಕಂಥ ಅವಕಾಶ ನನಗೆ ಕೊಟ್ಟಿಲ್ಲ. ನನ್ನ ಈಗ ಕಮಿಟಿನವರೇ ಸ್ವಾಮಿಗಳನ್ನ ಕಂಟ್ರೋಲ್ ಮಾಡ್ತಾವ್ರ. ಹೌದು. ಅವತ್ತು ಅವರು ನಿಜ ಸ್ವಾಮಿಯರು ಹೇಳಿರೋದು ನಿಜ. ಅದು ಮಾತು ಇದೇ ಮಾಧ್ಯಮಗಳ ಹತ್ರ ಹೇಳಿರೋದು. ಮಾಧ್ಯಮಗಳು ಕೇಳಿದ್ರು, ಯಾಕೆ ನೀವು ಬೆಂಗಳೂರಿಗೆ ಬಂದ್ರಿ, ಫ್ರೀಡಮ್ ಪಾರ್ಕಿಗೆ ಯಾಕೆ ಬರಲಿಲ್ಲ ಅಂತ ಕೇಳಿದಾಗೆ, ನನ್ನ ಕಮಿಟಿ ನನ್ನ ಟ್ರಸ್ಟಿ ನನಗೆ ಇಲ್ಲಿವರೆಗೆ ಅಷ್ಟೇ ಅವಕಾಶ ಕೊಟ್ಟಿರೋದು, ಮುಂದೆ ಹೋಗ್ತಕ್ಕಂಥ ಅವಕಾಶ ಕೊಟ್ಟಿಲ್ಲ. ಇದನ್ನು ಕೇಳಿದಾಗ ಪ್ರತಿಯೊಬ್ಬ ಭಕ್ತರಿಗೆ ಗೊತ್ತಾಗುತ್ತೆ ಸ್ವಾಮೀಜಿಯವರ ಆಡಳಿತ ನಡೆದಿತ್ತು, ಟ್ರಸ್ಟ್ ಅವ್ರ ಆಡಳಿತ ನಡೀತೆ ಅಂತೇಳಿ ಪ್ರತಿಯೊಬ್ಬರಿಗೆ ಗೊತ್ತಾಗುತ್ತೆ ಅಲ್ಲ. ಹಂಗಾಗಿ ಆ ಉದಾಹರಣೆ ಪ್ರಕಾರ ನಾನು ಹೇಳ್ತೀನಿ, ಸ್ವಾಮೀಜಿಯವರಿಗೆ ಸ್ವತಂತ್ರ ಕೊಟ್ಟಿಲ್ಲ.
ಸ್ವತಂತ್ರ ಕೊಟ್ಟಿಲ್ಲ. ಆಡಳಿತಾಧಿಕಾರಿಗಳು ಎಲ್ಲ ನಡ್ಸ್ಕೊಂತ ಬಂದಾರೆ, ಕೈಗೊಂಬೆ ಮಾಡ್ಕೊಂಡಾರೆ. ಬಟ್ ಆದರೂ ಸಮಾಜದ ಹೆಸರು ಮಾಡಿದ್ರು. 2008ದ ಸಮಾಜದ ಹೆಸರು ಇದೆ. ಅದು ಸಮಾಜ ಹೆಸರು ಇದೆ ಅಂತೇಳಿ ನಾವು ಅದನ್ನ ಹೆಂಗೆ ಉಪಯೋಗಿಸ್ಬೇಕು ಬಂದರೆ, ನಮ್ಮ ಸಮಾಜದಲ್ಲಿರ್ತಕ್ಕಂಥ ಕಡು ಬಡವರಿಗೆ ಆ ಸಮಾಜದ ಎಲ್ಲಿ ತಲುಪಬೇಕದು. ಇವತ್ತು ಒಂದು ಶಿಕ್ಷಣ ಸಂಸ್ಥೆ ಮಾಡೋಕ್ಕಾಗಿಲ್ಲ. ಏನಾಗಿದೆ ರೀ, ಪ್ರವಾಸ ಮಂದಿರ ಮಾಡಿದರೆ ಅದು ಅರ್ಧ ಆಗಿದೆ. ಇಲ್ಲೇ ಹಿಸ್ಟಾರಿಕಲ್ ಪ್ಲೇಸ್ ಇರ್ಬೋದು, ಇದು ಅಂತ ದೊಡ್ಡ ಹಿಸ್ಟಾರಿಕಲ್ ಪ್ಲೇಸ್ ಅಲ್ಲ. ಹಲವಾರು ಜನ ಬಂದು ಇಲ್ಲಿ ವಸತಿ ಮಾಡ್ತಾರೆ. ಅವ್ರಿಗೆ ಪ್ರವಾಸ ಮಂದಿರ ಬೇಕಂತಂದು ಅವಶ್ಯಕತೆ ಇದ್ದಿಲ್ಲ. ನಮ್ಮ ಮಕ್ಕಳಿಗೆ, ನಮ್ಮ ಸಮಾಜದ ಮಕ್ಕಳಿಗೆ ಫಸ್ಟ್ ಶಿಕ್ಷಣ ಕೊಡಬೇಕು. ಶಿಕ್ಷಣ ಕೊಟ್ಟೆ ಅಂದರೆ ಸಮಾಜ ಅಭಿವೃದ್ಧಿ ಆಗುತ್ತೆ, ಸಮಾಜ ಕಟ್ಟಿದಕ್ಕೆ ಉದ್ಧಾರ ಆಗುತ್ತೆ. ಅದು ಯಾವುದೂ ಕೆಲಸ ಆಗಿಲ್ಲ ಸರ. ಹಂಗಾಗಿ ಅಲ್ಲಿದ್ದಲ್ಲಿ ಇರ್ತಕ್ಕಂಥ ಬಂದಂಥ ದುಡ್ಡು ಏನಾಯಿತು, ಪಾಪ ಅವರು ಕೈಲೂ ಹಾಕಿದ್ದಾರೆ. ಸಮಾಜ ಕಟ್ಟಬೇಕಾದ್ರೆ ಬಿ ಸಿ ಉಮ್ಮಣ್ಣವ್ರು ಕೈಲಿ ಹಾಕಿದ್ದಾರೆ, ನಾವಿಲ್ಲ ಅಂತ ಹೇಳ್ತಾ ಇಲ್ಲ. ಅವತ್ತಿನ ದೊಡ್ಡ ಉದಾರ ಗುಣ ಅವ್ರದ್ದು. ಆ ಉದಾರ ಗುಣಕ್ಕೆ ಸಮಾಜ ಅವ್ರಿಗೆ ಮನಸ್ಸು ಮಾಡಿದೆ, ಮನಸ್ಸು ಹೋತಿತ್ತು. ಇವತ್ತು ಏನು ಲೆಕ್ಕದ ವಿಚಾರದಲ್ಲಿ ಉಮ್ಮಣ್ಣನವರಿಗೆ ನಮ್ಮ ಪಂಚಮಸಾಲಿ ಉಮ್ಮಣ್ಣನವ್ರಿಗೆ ಇವತ್ತು ಅವ್ರಿಗೆ ಒಂದು ದೊಡ್ಡ ಸ್ಥಾನ ಕೊಟ್ಟಿದೆ. ಆ ಲೆಕ್ಕವನ್ನು ಚುಕ್ತ ಮಾಡಿ ಸಮಾಜದ ಋಣವನ್ನು ತೀರಿಸಬೇಕು. ಸಮಾಜದ ಭಕ್ತರು ಅವ್ರ ಮೇಲೆ ಇಟ್ಟಿದಾರಲ್ಲ, ಆ ಋಣನ ಉಳಿಸಬೇಕಂತೇಳಿ ನಾನು ಮಾಧ್ಯಮದ ಮುಖಾಂತರ ಕೇಳ್ಕೊತೀನಿ. ಥ್ಯಾಂಕ್ ಯು.